ಜನಕ್ಕೆ ಹೇಳೋ ಅಂಥ ಮಾತುಗಳು ಬಂದರೆ ಅದು ಡೈರೆಕ್ಟರ್ಸ್ ಮೂಲಕ ಮಾತ್ರ. ಸೊ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ಇವತ್ತು ಕಾಲೇಜ್ಗೆ ಎಂಟ್ರ್ ಆಗಬೇಕಾದ್ರೆ ತುಂಬ ಬೇಜಾರಾಯಿತು. ಕಾಲೇಜ್ ಲೈಫ್ ನಿಜವಾಗ್ಲೂ ಒಂದೇ ಸತಿ ಸಿಗೋದು, ಖಂಡಿತವಾಗ್ಲೂ ಎಂಜಾಯ್ ಮಾಡ್ಕೊಳ್ಳಿ. ಯಾಕಂದರೆ 3 ವರ್ಷದಿಂದ ನಾನು MBA ಮಾಡಿ ಎಲ್ಲೋ ಅಬ್ರಾಡ್ಗೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಇದ್ದು ಹುಡುಗಿ, ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಒಂದು ಪ್ಯಾಷನ್ ಆಗಲಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಲೈಫಲ್ಲಿ. ಸೊ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಸುದೀಪ್ ಸರ್ ಬಗ್ಗೆ ಹೇಳಲೇಬೇಕು ಒಂದು 2 ಮಾತು. ಏನೇನು ಹೇಳ್ಬೇಡ. ಇಲ್ಲ ತುಂಬಾ ಚೆನ್ನಾಗಿ ಹೇಳ್ತೀನಿ. ಯಾಕಂದ್ರೆ ಟಗರು ಮೂವಿ ನೋಡ್ಬೇಕಾದ್ರೆ ನಾನು ಇನ್ನೂ ಕಾಲೇಜಲ್ಲಿ ಇದ್ದೆ. ಸೊ ಅವ್ರ ಜೊತೆ ಇವತ್ತು ಅವ್ರ ಜೊತೆ ನಾನು ಅವಾಗ ಸೆಕೆಂಡ್ PUC ಎಕ್ಸಾಮ್ ಬರೆದು ಬಂದ್ ಮಾಡಿದ್ದು. ಆಗ ಸೆಕೆಂಡ್ PU ಓದ್ತಾ ಇದ್ದೆ ನಾನು. ಅವ್ರ ಜೊತೆ ಒಂದು ಸ್ಟೇಜಲ್ಲಿ ನಿಂತ್ಕೊಂತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಪ್ರೌಡ್ ಫೀಲ್ ಆಗತ್ತೆ. ಯಾಕಂದ್ರೆ ಅವರಿಂದ ತುಂಬಾನೇ ಕಲಿಯೋದಿದೆ. ಪ್ರತಿಯೊಂದು ಆಕ್ಟರ್ಸ್ಗಳಾಗ್ಲಿ, ಫ್ರೆಶರ್ಸ್ ಎಸ್ಪೆಷಲಿ ನೋಡಿ ಹೆಂಗ್ ಡವ್ ಮಾಡ್ತಾರೆ. ಬಿಗ್ ಬಾಸ್ ಅಲ್ಲಿ ನನ್ನ ಜೊತೆ 50 ದಿನ 30 ದಿನ ಜೊತೆಲೆ ಕೆಲಸ ಮಾಡಿದ್ದಾರೆ. ಅದ್ಯಾವುದೋ ಕೈ ಹಿಡ್ಕೊಂಡ್ಬಿಟ್ಟು ಮನೇಲೆಲ್ಲ ರೋದನೆ ಆಗಷ್ಟು ಅವಳಿ ಕೊಡ್ಸವ್ರೆ. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಂತೆ ಅಂತಾರೆ. ಬಿಗ್ ಬಾಸ್ ಬೇರೆ, ನಮ್ಮ ಸಿನಿಮಾ ಬೇರೆ ನೀವು ಹೇಳ್ದಾಗೆ. ಯಾಕಂದ್ರೆ ಸುದಿ ಅಂತ ಅಂದ್ರೆ ಕಾಕ್ರೋಚ್ ಅಂತಾನೆ ನೇಮು. ಯಾಕಂದ್ರೆ ಅದು ನಿಮ್ಮ ಸಿನಿಮಾದಿಂದ ಕೊಟ್ಟಿರೋ ಹೆಸರು. ಬಿಗ್ ಬಾಸ್ ಅನ್ನೋದು ಬಿಗ್ ಬಾಸ್ ಬೇರೆ. ಅದು ನಾವ್ ಯಾವತ್ತೂ ನಮ್ಮ ಹೆಸರನ್ನ ಒಂದು ಸಿನಿಮಾ ಪಾತ್ರಗಳ ಮೂಲಕ ನಾವ್ ಹೆಸರನ್ನ ಗಳಿಸ್ಕೋಬೇಕು. ಅದೇ ಒಂದು ಆರ್ಟಿಸ್ಟ್ಗೆ ಆಗಿ ನನ್ನ ಹಾರ್ಟ್ ಗೆದ್ಬಿಟ್ರಿ. ಆ್ಯಂಡ್ ಯು ಆರ್ ವೆರಿ ಲಕ್ಕಿ ಡೆಬ್ಯೂಟ್ ಆಗಿ ಇಷ್ಟು ಚೆನ್ನಾಗಿ ಲಾಂಚ್ ಆಗ್ತಾ ಇದ್ದೀರಾ. ಬಿಕಾಸ್ ನನ್ನ ಸಿನಿಮಾ ಕ್ರೇಜಿ ಕೀರ್ತಿ ಡೆಬ್ಯೂಟ್ ಆದಾಗ ಇವತ್ತಿಗೂ ಹೆಮ್ಮೆಯಲ್ಲಿ ಹೇಳ್ಕೊತೀನಿ ನನ್ನ ಸೈಮಾ ನಾಮಿನೇಟ್ ಆಗಿತ್ತು, ನನ್ನ ಮೊದಲನೇ ಸಿನಿಮಾ ಅಂತ ಹೇಳಿ. ಸೊ ಯು ಆರ್ ವೆರಿ ಲಕ್ಕಿ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿ. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿದೆ. ಎಲ್ಲ ಬ್ರೇಕಪ್ಸ್, ಈಗಿನ ಜೆನ್ಸಿ ಕಿಡ್ಸ್ಗೆ ಏನಿಲ್ಲ, ಯಾವ ಬ್ರೇಕಪ್ ಇಲ್ಲ, ಏನಿಲ್ಲ. ಕರೆಕ್ಟ್ ಅಲ್ವಾ? ಸೊ ಹೋಗಿ ಸಿನಿಮಾ ನೋಡಿ. ಖಂಡಿತವಾಗ್ಲೂ 14th ಇದಾಗ್ತಾರೆ, ರಿಲೀಸ್ ಆಗ್ತಾರೆ. ಖಂಡಿತವಾಗ್ಲೂ ಹೋಗಿ ನೋಡ್ಬೇಕು. ಇಲ್ಲ ಓಕೆ ಸಾರಿ ಕನ್ಫ್ಯೂಸ್ ಆಯಿತು. ಬಟ್ ಸಿನಿಮಾನ ನೀವು ನೋಡಿ ಬೆಳೆಸಿದ್ರೇನೆ ಕೂಡ. ನೀವು ಹೇಳ್ಬಿಡಿ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಇಲ್ಲೇ ಇದ್ದಾರೆ, ನನ್ಗೆ ಈ ಥರ ಸ್ಟೋರಿ ಬೇಕು, ನಮ್ಗೆ ಈ ಥರ ಬೇಕು, ಅವಾಗ ನಾವು ಬರ್ತೀವಿ ಅಂತ ಹೇಳಿ. ಯಾಕಂದರೆ ನೀವು ಬಂದು ಚಪ್ಪಾಳೆ ಹೊಡೆದ್ರೆ ಕೂಡ ನಮ್ಮ ಸಿನಿಮಾ ಬೆಳೆಯೋದು. ಸೊ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ.